ಭಾರತೀಯರ ಭಾವನೆಗಳ ಜೊತೆ ಚೆಲ್ಲಾಟವಾಡಿದಂಥ ಮಾಲ್ಡೀವ್ಸ್ ಸರ್ಕಾರಕ್ಕೆ ಸರಿಯಾದ ಪೆಟ್ಟು ಬಿದ್ದಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಮಾಲ್ಡೀವ್ಸ್ಗೆ ಹೋಗೋ ಟೂರಿಸ್ಟ್ ಪ್ಯಾಕೇಜ್ಗಳ ರೇಟು ಪಾತಾಳಕ್ಕೆ ಕುಸಿತಾ ಇದೆ. ಚಟ್ಟಿ ಕೆಳಗ್ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಮಾತು ಮಾಲ್ಡೀವ್ಸ್ಗೆ ಕರೆಕ್ಟಾಗಿ ಸೂಟ್ ಆಗಿದೆ. ಭಾರತದ ವಿರುದ್ಧ ನಿಂದನೆ, ಕೀಳು ಮಾತುಗಳ ಪ್ರಯೋಗ ಮಾಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ. ಲಕ್ಷದ್ವೀಪದ ಪ್ರೀತಿಯ ಮುಂದೆ ಮಾಲ್ಡೀವ್ಸ್ ಮಮತೆಯನ್ನ ಪುನಃ ಸ್ಥಾಪಿಸಲು ಚೀನಾ ದೇಶದ ಕೈ ಕಾಲು ಹಿಡಿದಿದೆ. ಮಾಲ್ಡೀವ್ಸ್ಗೆ ದಯವಿಟ್ಟು ಹೆಚ್ಚಿನ ಪ್ರವಾಸಿಗರನ್ನ ಕಳಿಸಿ. ಚೀನಾ ಮುಂದೆ ಮಂಡಿಯೂರಿ ಬೇಡಿಕೊಂಡ ಮಾಲ್ಡೀವ್ಸ್. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತೀಯರ ಕೆಂಗಣ್ಣಿಗೆ ಗುರಿಯಾದ ಮಾಲ್ಡೀವ್ಸ್ ಸರ್ಕಾರ ತನ್ನ ತಪ್ಪಿಗೆ ಕ್ಷಮೆ ಕೋರಿಲ್ಲ. ಇದ್ರ ಬದಲು ಚೀನಾದ ಮುಂದೆ ಮಂಡಿಯೂರಿ ಬೇಡ್ಕೊಂಡಿದೆ. ದಯವಿಟ್ಟು ಹೆಚ್ಚು ಪ್ರವಾಸಿಗರನ್ನ ಮಾಲ್ಡೀವ್ಸ್ಗೆ ಕಳಿಸೋ ಯೋಜನೆ ಮಾಡಿ ಅಂತ ಕೇಳಿದೆ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ ಅವರು 5 ದಿನಗಳ ಕಾಲ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಚೀನಾ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸಿದ್ದು ಮಾಲ್ಡೀವ್ಸ್ಗೆ ಹೆಚ್ಚು ಟೂರಿಸ್ಟ್ಗಳನ್ನ ಕಳಿಸೋಕೆ ಪ್ರಯತ್ನ ಮಾಡಬೇಕು ಅಂತ ದುಂಬಾಲು ಬಿದ್ದಿದ್ದಾರಂತೆ. ಚೀನಾದೊಂದಿಗೆ ಮೊದಲಿಂದ ಕೂಡ ಸ್ನೇಹ ಬಾಂಧವ್ಯ ಹೊಂದಿರುವ ಮಾಲ್ಡೀವ್ಸ್ ಚೀನಾದ ಕುತಂತ್ರಿ ಬುದ್ಧಿಯನ್ನೇ ಅನುಸರಿಸಿದೆ. ಭಾರತೀಯರ ಮೇಲೆ ಕೋಪಕ್ಕೆ ಮಾಲ್ಡೀವ್ಸ್ ಹಾಗೂ ಚೀನಾ ವಿವಿಧ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆಗಳಿಗೂ ಒಪ್ಪಂದ ಮಾಡಿಕೊಂಡಿವೆ. ಮಾಲ್ಡೀವ್ಸ್ ವಿರುದ್ಧ ಭಾರತೀಯರು ನಡೆಸ್ತಾ ಇರುವ ಅಭಿಯಾನಕ್ಕೆ ಚೀನಾವನ್ನ ತನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಬ್ಯೂಟಿಫುಲ್ ಬೀಚ್ಗಳು, ಕಡಲ ಮಧ್ಯೆ ರೆಸಾರ್ಟ್ಗಳು, ಟೂರಿಸ್ಟ್ಗಳು ಹೋದ್ರೆ ಮಾತ್ರನೇ ಈ ಜಾಗಗಳಿಗೆ ಡಿಮ್ಯಾಂಡ್. ಟೂರಿಸ್ಟ್ಗಳೇ ಇಲ್ದಿದ್ರೆ ಬೆಲೆಯೇ ಇಲ್ದಂತಾಗುತ್ತೆ. ಮಾಲ್ಡೀವ್ಸ್ನ ಪಾಡು ಕೂಡ ಈಗ ಅದೇ ಆಗಿದೆ. ಭಾರತೀಯರ ಸಂಸ್ಕೃತಿ, ಭಾವನೆಗಳನ್ನ ಕೆಣಕಿದ ತಪ್ಪಿಗೆ ಮಾಲ್ಡೀವ್ಸ್ ಪ್ರವಾಸೋದ್ಯಮನೇ ಫುಲ್ ಶೇಕ್ ಆಗಿದೆ. ಪಾತಾಳಕ್ಕೆ ಕುಸಿತಾ ಇದೆ ಮಾಲ್ಡೀವ್ಸ್ ಪ್ಯಾಕೇಜ್ಗಳ ರೇಟ್. ಫ್ಲೈಟ್ ಟಿಕೆಟ್ ಬುಕ್ ಮಾಡಲು ಭಾರತೀಯರಿಗೆ ರಿಕ್ವೆಸ್ಟ್. ಪ್ರವಾಸೋದ್ಯಮ ಮಾಲ್ಡೀವ್ಸ್ನ ಜೀವನಾಡಿ ಇದ್ದಂತೆ. ಪ್ರವಾಸಿಗರೇ ಇಲ್ದಿದ್ರೆ ನೀರಿನಿಂದ ಹೊರಬಂದ ಮೀನ್ನಂತೆ ಮಾಲ್ಡೀವ್ಸ್ ಒದ್ದಾಡಬೇಕಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತೀಯರಿಗೆ ಅಪಮಾನಗೊಳಿಸಿದ ಮೇಲೆ ಮಾಲ್ಡೀವ್ಸ್ಗೆ ಇದೇ ಆತಂಕ ಎದುರಾಗಿದೆ. ಸಾವಿರಾರು ರೂಮ್ ಬುಕಿಂಗ್ ಹಾಗೂ ಫ್ಲೈಟ್ ಟಿಕೆಟ್ಗಳು ಕ್ಯಾನ್ಸಲ್ ಆಗಿರುವುದು ಇದಕ್ಕೆ ಕಾರಣವಾಗಿದೆ. ಹೈದರಾಬಾದ್ ಟ್ರಾವೆಲ್ ಏಜೆನ್ಸಿಗಳ ಮಾಹಿತಿ ಪ್ರಕಾರ ಸದ್ಯ ಮಾಲ್ಡೀವ್ಸ್ಗೆ ಟ್ರಿಪ್ ಬುಕ್ ಮಾಡುವವರ ಸಂಖ್ಯೆ ಭಾರೀ ಇಳಿಕೆಯಾಗಿದೆಯಂತೆ. 3 ದಿನದ ಪ್ಯಾಕೇಜ್ ಟ್ರಿಪ್ ಲಕ್ಷದ್ವೀಪದ ವಿವಾದಕ್ಕೆ ಮುಂಚೆ 70,000 ರೂಪಾಯಿಗಳಿತ್ತು. ಇದೀಗ ಬರೀ 45,000 ರೂಪಾಯಿಗೆ ಇಳಿಕೆಯಾಗಿದೆ. ಇದರಲ್ಲೇ ಫ್ಲೈಟ್ ಟಿಕೆಟ್, ರೂಮು, ಊಟ ಮತ್ತು ಸೈಟ್ ಸೀಯಿಂಗ್ ಕೂಡ ಸೇರಿದೆ. ಮಾಲ್ಡೀವ್ಸ್ಗೆ ಹೋಗುವ 5 ಸ್ಟಾರ್ ಪ್ಯಾಕೇಜ್ಗಳ ದರ ಕೂಡ ಭಾರಿ ಇಳಿಕೆ ಕಂಡಿದೆ. ಪಂಚತಾರಾ ಹೋಟೆಲ್ಗಳ ಪ್ರೀಮಿಯಂ ಪ್ಯಾಕೇಜ್ ದರ ಈ ಹಿಂದೆ 2.5 ಲಕ್ಷ ರೂಪಾಯಿ ಇದ್ದದ್ದು ಈಗ 2 ಲಕ್ಷ ರೂಪಾಯಿಗೆ ಕಡಿಮೆಯಾಗಿದೆ. ಹೈದರಾಬಾದ್ನಿಂದ ಮಾಲ್ಡೀವ್ಸ್ಗೆ ಹೋಗುವ ಫ್ಲೈಟ್ ಟಿಕೆಟ್ ರೇಟ್ ಕೂಡ ಅರ್ಧದಷ್ಟು ಕುಸಿದಿದೆ. ಮೊದಲಿಗೆ 20,000 ರೂಪಾಯಿ ಇದ್ದ ಟಿಕೆಟ್ ರೇಟ್ ಈಗ 15ರಿಂದ 12,000ಕ್ಕೆ ಇಳಿಕೆ ಕಂಡಿದೆ. ಹೀಗೆ ಟೂರಿಸ್ಟ್ ಪ್ಯಾಕೇಜ್ಗಳ ದರ ಕುಸಿಯುತ್ತಲೇ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಸಂಘಟನೆಗಳು ಗಾಬರಿಯಾಗಿವೆ. ಕೂಡಲೇ ಭಾರತೀಯ ಮೂಲದ ಟ್ರಾವೆಲ್ ಏಜೆನ್ಸಿಗಳಾದ ಈಸಿ ಮೈ ಟ್ರಿಪ್ ಅನ್ನ ಸಂಪರ್ಕ ಮಾಡಿದೆ. ಮಾಲ್ಡೀವ್ಸ್ಗೆ ಕ್ಯಾನ್ಸಲ್ ಮಾಡಿರುವ ಫ್ಲೈಟ್ಗಳನ್ನ ಕೂಡಲೇ ವಾಪಸ್ ಬುಕಿಂಗ್ ಮಾಡುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಂತೆ. ಆದ್ರೆ ಈ ಮನವಿಗೆ ಈಸಿ ಮೈ ಟ್ರಿಪ್ ಮಣಿಯೋ ಸಾಧ್ಯತೆ ತುಂಬಾ ಕಡಿಮೆ ಇದ್ದು ಮಾಲ್ಡೀವ್ಸ್ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕುವಂತ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.